ಪಹಲ್ಗಾಮ್ ದಾಳಿ ಇಡೀ ಭಾರತ ದೇಶವನ್ನ ಕಣ್ಣೀರಿನಲ್ಲಿ ತೇಲಿಸಿದ ಘಟನೆ. ನರರಾಕ್ಷಸರ ಅಟ್ಟಹಾಸಕ್ಕೆ ಇಡೀ ದೇಶವೇ ಮಮ್ಮಲು ಮರುಗಿತ್ತು. ಪಾಕಿಸ್ತಾನದ ಮೇಲೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕೊತ ಕೊತ ಕುದಿಯುವಂತೆ ಮಾಡಿದ ಘಟನೆ ಇದು. 26 ಜನ ಪ್ರಾಣ ಕಳ್ಕೊಂಡ ಘಟನೆಯ ಕಹಿ ಘಟನೆಯನ್ನ ಇನ್ನೂ ಯಾವ ಭಾರತೀಯ ಕೂಡ ಮರೆತಿಲ್ಲ. ಅಷ್ಟರಲ್ಲಾಗಲೇ ಭಯೋತ್ಪಾದಕರು ಮತ್ತೊಂದು ಸ್ಕೆಚ್ ಅನ್ನ ಹಾಕಿದ್ದಾರೆ. ಉಗ್ರ ಸಂಘಟನೆಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸ ದಾಳಿ ಮಾಡೋಕೆ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಚಳಿಗಾಲ ಆಗಿರುವುದರಿಂದ ನೀಚರು ಇದೇ ಟೈಮ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ನಡೆದಿರುವ ಆಪರೇಷನ್ ಸಿಂಧೂರ ನಡೆದು 6 ತಿಂಗಳು ಕಳೆದಿದೆ. ಈ ನಡುವೆ ಮತ್ತು ಸಂಘಟನೆಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸ ದಾಳಿಯನ್ನು ನಡೆಸಲು ಸಿದ್ಧತೆಯನ್ನು ನಡೆಸಿವೆ ಅನ್ನೋ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಕ್ರೂರ ದಾಳಿ ನಡೆಸೋಕೆ ಸೆಪ್ಟೆಂಬರ್ನಿಂದ ನುಸುಳುವಿಕೆ ಮತ್ತು ಗಡಿ ದಾಟುವ ಚಟುವಟಿಕೆಗಳು ಜಾಸ್ತಿಯಾಗಿದೆ. ವಿಚಿತ್ರ ಏನಪ್ಪಾ ಅಂದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಉಗ್ರರಿಗೆ ಸಹಾಯವನ್ನ ಮಾಡ್ತಾ ಇವೆ. ಹೀಗಾಗಿ ಭಾರತೀಯ ಸೇನೆ ಹದ್ದಿನ ಕಣ್ಣನ್ನು ಇಟ್ಟಿದ್ದು ಎಲ್ಲ ಕಡೆ ಎಚ್ಚರಿಕೆಯಿಂದ ಇದೆ. ಈಗ ಚಳಿ ಜಾಸ್ತಿ ಇರೋದ್ರಿಂದ ಈಗಲೇ ದಾಳಿ ಮಾಡೋಕೆ ಸ್ಕೆಚ್ ಅನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಮಾಹಿತಿಯನ್ನು ಸಂಗ್ರಹಿಸಿದ್ದು ಭಾರತೀಯ ಗುಪ್ತಚರ ಇಲಾಖೆ. ಇದೇ ಸೆಪ್ಟೆಂಬರ್ನಿಂದ ಈ ಸಂಘಟನೆಗಳ ಒಳನುಸುಳುವಿಕೆ, ಗೂಢಚಾರಿಕೆ ಮತ್ತು ಗಡಿ ದಾಟುವ ಚಟುವಟಿಕೆಗಳು ಈಗಾಗಲೇ ಆರಂಭಿಸಿವೆ ಅಂತ ಹೇಳಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ರಿವೆಂಜ್. 6 ತಿಂಗಳ ಹಿಂದೆ ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರ ದಾಳಿಯನ್ನು ಮಾಡಿತ್ತು, ಕಾರ್ಯಾಚರಣೆಯನ್ನು ನಡೆಸಿತ್ತು. ರಾಕ್ಷಸರ ಮೇಲೆ ಯುದ್ಧ ಸಾರಿತ್ತು, ನೀಚರ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಲಾಗಿತ್ತು. ಇದಕ್ಕೆ ಪ್ರತೀಕಾರವಾಗಿ ಸಂಘಟನೆಗಳು ಮತ್ತೆ ಸಂಘಟಿತ ದಾಳಿಗೆ ಸಿದ್ಧತೆಯನ್ನು ನಡೆಸಿವೆ ಅನ್ನೋ ವರದಿ ಈಗ ಹೊರಬಿದ್ದಿದೆ. ಭಯೋತ್ಪಾದಕರುಗಳು ಈಗಾಗಲೇ ಗಡಿ ನುಸುಳುವಿಕೆಯ ಪ್ರಯತ್ನವನ್ನು ಮಾಡ್ತಾ ಇದ್ದು ಕೆಲವರು ಒಳನುಸುಳಿದ್ದಾರೆ. ಇದಕ್ಕೆ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಮತ್ತು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಅನ್ನೋ ವರದಿ ಕೂಡ ಇದೆ. ಡ್ರೋನ್ಗಳನ್ನು ಬಳಸಿ ವೈಮಾನಿಕ ಗೂಢಚಾರಿಕೆ. ಭಯೋತ್ಪಾದಕರ ನೇತೃತ್ವದ ಒಂದು ತಂಡವು ಡ್ರೋನ್ಗಳನ್ನು ಬಳಸಿ ವೈಮಾನಿಕ ಗೂಢಚಾರಿಕೆ ನಡೆಸಿದೆ. ಈ ತಂಡವು LOC ಯಲ್ಲಿನ ದುರ್ಬಲ ಸ್ಥಳಗಳನ್ನು ಗುರುತಿಸಿದೆಯಂತೆ. ಮುಂದಿನ ವಾರಗಳಲ್ಲಿ ಆತ್ಮಹತ್ಯೆ ದಾಳಿಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ಬಳಸಿ ಡ್ರೋನ್ ಮೂಲಕ ದಾಳಿ ನಡೆಸಲು ಇವು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ವರದಿಯಿಂದ ಬಹಿರಂಗವಾಗಿದೆ. POKಯಲ್ಲಿ ಪಾಕಿಸ್ತಾನದ ಬಾರ್ಡರ್ ಆಕ್ಷನ್ ಟೀಮ್ಗಳನ್ನು ಮರು ನಿಯೋಜನೆ ಮಾಡಲಾಗಿದೆ. POKಯಲ್ಲಿ ಉಗ್ರರ ಉನ್ನತ ಮಟ್ಟದ ಸಭೆ. 2025 ಅಕ್ಟೋಬರ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಉಗ್ರ ಸಂಘಟನೆಗಳು ಸದಸ್ಯರು ಹಾಗೂ ಅಲ್ಲಿನ ಅಧಿಕಾರಿಗಳು ಭಾಗವಹಿಸಿದ್ರು. ಆ ಸಭೆಗಳಲ್ಲಿ ಆಪರೇಷನ್ ಸಿಂಧೂರನಿಂದ ಭಯೋತ್ಪಾದಕ ಗುಂಪುಗಳನ್ನು ಪುನರ್ಜೀವನಗೊಳಿಸುವ, ಮಾಜಿ ಕಮಾಂಡರ್ಗಳಿಗೆ ಮಾಸಿಕ ಭತ್ಯೆ ನೀಡುವ ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ಆದ ನಷ್ಟಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಯೋಜನೆಗಳ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಇದೇ ವೇಳೆ ಭಾರತೀಯ ಭದ್ರತಾ ಪಡೆಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಪ್ರತೀಕಾರದ ದಾಳಿಗಳನ್ನು ತೀವ್ರಗೊಳಿಸುವಂತೆ ಸಭೆಯಲ್ಲಿ ಸೂಚಿಸಿದ್ದಾರೆ ಅಂತ ಹೇಳಿ ಗುಪ್ತಚರ ವರದಿಯಿಂದ ಬಹಿರಂಗವಾಗಿದೆ. ಈ ಸಭೆಯ ಬಳಿಕ ಭಯೋತ್ಪಾದಕ ತಂಡವೊಂದು ಕಾಶ್ಮೀರ ಕಣಿವೆಯಾದ್ಯಂತ ತಮ್ಮ ದಾಳಿಗೆ ಬೆಂಬಲ ಕೊಡಬಹುದಾದ ಸ್ಥಳೀಯರನ್ನ ಗುರುತಿಸುವ ಕೆಲಸವನ್ನ ಪ್ರಾರಂಭಿಸಿದೆಯಂತೆ. ಒಟ್ಟಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಂತರ ಮತ್ತೊಂದು ದಾಳಿ ನಡೆಸೋಕೆ ಪಾಪಿಗಳು ಪ್ಲಾನ್ ಮಾಡಿದ್ದು, ಸೇನೆ ಕೂಡ ಎಲ್ಲ ಕಡೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ನಮಸ್ಕಾರ.